ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಯಾಕೋ ಅವ್ರ ಮನ್ಸೇ ಕರಗ್ತಿಲ್ಲ. ನಾನು ಅವ್ರಿಗೋಸ್ಕರ ಎಂತ ದೊಡ್ಡ ಡಿಸಿಷನ್ ತಗೋತಾ ಇದ್ದೀನಿ. ಮುಗೀತು ಕಣೋ, ನನ್ನ ಲೈಫ್ ಮುಗೀತು. ಗೌರಿ ಅವರು ನನ್ನ ಲೈಫಲ್ಲಿ ಇಲ್ಲದೆ ಇದ್ರೆ ನಾನು ಏನಾಗ್ತೀನೋ ನನಗೆ ಗೊತ್ತಿಲ್ಲ. ಬಾಸ್, ಹಾಗೆಲ್ಲ ಏನೇನೋ ಮಾತಾಡಬೇಡಿ. ನಿಜ ಕಣೋ, ಗೌರಿ ಅವ್ರ ಬಗ್ಗೆ ಎಷ್ಟು ಕನ್ಸ್ ಕಂಡಿದ್ದೆ ಗೊತ್ತಾ. ನಾನು ಅವ್ರಿಗೆ ಪ್ರಪೋಸ್ ಮಾಡ್ತೀನಿ, ಅವ್ರು ನನ್ನ ಒಪ್ಕೋತಾರೆ, ನಾವು ಮದ್ವೆ ಆಗ್ತೀವಿ. ಎಲ್ಲ ಕನ್ಸಾಗುಳಿತು. ಕೇಳಿ, ಗೌರಿ ಅವ್ರು ನನಗೆ ಸಿಗ್ತಾ ಇದ್ರೆ ನಾನು ಹುಚ್ಚಾಗಿ ಹೋಗ್ತೀನಿ ಕಣೋ. ಖಂಡಿತವಾಗ್ಲೂ ಹುಚ್ಚಾಗಿ ಹೋಗ್ತೀನಿ. ಬಾಸ್, ಆಗ್ತಾ ಇಲ್ಲ. ನೀವು ಈ ಥರ ಸಂಕಟ ಪಡೋದು ನನ್ನ ಕೈಲಿ ನೋಡಕ್ ಆಗ್ತಿಲ್ಲ ಬಾಸ್. ಅಖಿಲ ಎಲ್ಲಾದ್ರೂ ಹೋಗ್ಲಿ, ಅತ್ತೆ ಜೊತೆ ಜಗಳ ಆಡಿದ್ರು ಕಡೆ ಪಕ್ಷ ನನಗಾದ್ರೂ ಹೇಳ್ ಹೋಗ್ತಾ ಇದ್ಲು. ಈ ಸಲ ನನಗೂ ಹೇಳ್ದೆ ಯಾಕೆ ಹೋದ್ಲು? ಅತ್ತೆಗ್ ಫೋನ್ ಮಾಡ್ತಾ ಇದ್ದಾಳೆ ಅಂದ್ರೆ ನನಗ್ಯಾಕೆ ಒಂದು ಫೋನ್ ಮಾಡ್ತಾ ಇಲ್ಲ? ನಾವು ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಿದೆ. ಇದೆಲ್ಲ ನೆನ್ಸ್ಕೊಂಡ್ರೆ ತುಂಬಾ ಆತಂಕ ಆಗ್ತಾ ಇದೆ ನನ್ಗೆ. ಅದ್ಗೆ ನೀವಿಲ್ಲಿದ್ದೀರಾ? ನಿಮಗೋಸ್ಕರ ಮನೆ ಎಲ್ಲ ಹುಡ್ಕಾಡ್ತಾ ಇದ್ದೆ. ಅದೇನು ನನಗೆ ಬೇಜಾರಾದಾಗ ಅದನ್ನ ನಿಮ್ಮ ಹತ್ರ ಹೇಳ್ಕೊಳ್ಳಿಲ್ಲ ಅಂದ್ರೆ ನನಗೆ ಸಮಾಧಾನನೇ ಇರಲ್ಲ. ಏನಾಯ್ತು ಶಕುಂತಲಾ, ಯಾಕೆ ಬೇಜಾರ್ ನಿನ್ಗೆ? ಅದ್ಗೆ ಇಷ್ಟ ದಿನ ಹೇಗೋ ನೆಮ್ಮದಿಯಾಗಿದ್ದೆ, ಆದ್ರೆ ಈಗ ಅಖಿಲ ಮನೆಗೆ ಬಂದ್ರೆ ನನಗೇನ್ ಮಾಡ್ತಾಳೋ ಏನೋ ಅಂತ ಭಯ ಆಗ್ತಾ ಇದೆ. ಏನ್ ಮಾತಾಡ್ತಿದ್ಯಾ ಶಕುಂತಲಾ? ಅಖಿಲ ನಿನ್ಗೇನ್ ಮಾಡ್ತಾಳೆ? ಅಯ್ಯೋ ಅದ್ಗೆ, ನೀವೇ ಸ್ವಲ್ಪ ಯೋಚನೆ ಮಾಡಿ. ಅಮ್ಮಂಗೂ ಅಖಿಲಂಗೂ ಆಗೋದೇ ಇಲ್ಲ. ಅಂಥದ್ರಲ್ಲಿ ಅಖಿಲನ್ ಕೆಲ್ಸನ ಅಖಿಲಂಗ್ ಒಂದ್ ಮಾತು ಹೇಳ್ದೆ ನನ್ ಗಂಡಂಗ್ ಕೊಟ್ಟು ಕೂತಿದ್ದಾರೆ. ಈ ವಿಷಯ ಏನಾದ್ರೂ ಅವಳಿಗೆ ಗೊತ್ತಾದ್ರೆ ಅವಳು ಕೋಪ ಬರೋದಿಲ್ವಾ? ಹೇಳಿ ನೋಡೋಣ. ಹೌದು ಶಕುಂತಲಾ, ನೀನ್ ಹೇಳ್ತಾ ಇರೋದ್ ಸರಿಯಾಗಿದೆ. ಅಖಿಲ ಇಷ್ಟು ದಿನ ಕಂಪನಿನ ನೋಡ್ಕೋತಾ ಇದ್ಲು. ಅವಳನ್ನ ಒಂದ್ ಮಾತ್ ಕೇಳ್ಬೇಕಾಗಿತ್ತು ಅಲ್ವಾ? ನಾನು ಅದನ್ನೇ ಅಲ್ವಾ ಅದ್ಗೆ ಹೇಳ್ತಿರೋದು. ನನ್ ಗಂಡಂಗೆ ಕೆಲ್ಸ ಸಿಕ್ತು ಅಂತ ಖುಷಿ ಪಡ್ಬೇಕಾ, ಅಥವಾ ಅಖಿಲ ಬಂದ್ ಬೈತಾಳೆ ಅಂತ ದುಃಖ ಪಡ್ಬೇಕಾ? ನನಗಂತೂ ಏನು ಅರ್ಥ ಆಗ್ತಾ ಇಲ್ಲ. ಅದ್ಗೆ ನನಗ್ಯಾಕೋ ಅಮ್ಮ ಅಖಿಲನ್ ಮೇಲಿರೋ ಕೋಪಕ್ಕೆ ಈ ದಿನಕನ್ಗೆ ಕೆಲ್ಸ ಕೊಟ್ಟಿದ್ದಾರೆ ಅನ್ಸ್ತಿದೆ. ಅಖಿಲ ಬಂದ್ಮೇಲೆ ಅಮ್ಮಂಗೂ ಅಖಿಲಂಗೂ ಅದೆಷ್ಟು ಜಗಳ ಆಗುತ್ತೋ ಏನೋ. ಪಾಪ ಅದ್ಗೆ ಇದನ್ನೆಲ್ಲ ನೋಡಿ ನೀವೆಷ್ಟು ಗಾಬರಿ ಆಗ್ತಿರೋ ಏನೋ. ಮೊದ್ಲೇ ಅಭಯ್ ಬೇರೆ ಮನೇಲಿಲ್ಲ. ಶಕುಂತಲಾ, ನಿನ್ಗೆಷ್ಟು ಹೇಳಿದ್ರು ನಿನ್ ಬುದ್ಧಿ ಬಿಡಲ್ಲ ನೀನು. ಅಲ್ಲಮ್ಮ, ಅದು ಮಾತಾಡ್ಬೇಡ ನೀನು. ಎಷ್ಟು ಸರ್ತಿ ನಿನಗೆ ಹೇಳಿದೀನಿ, ಕೌಸಲ್ಯ ತಲೆಯಲ್ಲಿ ಏನೇನೋ ತುಂಬೇಡ ಅಂತ. ಅವಳು ಹೆಲ್ತ್ ಬಗ್ಗೆ ನಿನಗೆ ಗೊತ್ತಿಲ್ವಾ? ಛೇ, ಒಟ್ನಲ್ಲಿ ಈ ಮನೆಯಲ್ಲಿ ಎಲ್ರೂ ನೆಮ್ಮದಿಯಾಗಿರೋದು ನಿನಗಿಷ್ಟ ಇಲ್ಲ ಅಲ್ವಾ? ಅತ್ತೆ, ಇವಾಗ ಶಕುಂತಲಾ ಏನಂದ್ಲು ಅಂತ ಬೈತಾ ಇದ್ದೀರಾ? ಅಲ್ಲಮ್ಮ, ನಿನ್ನ ಆರೋಗ್ಯ. ಅತ್ತೆ, ನಾನೇನ್ ಚಿಕ್ಕ ಹುಡುಗಿ ಅಲ್ಲ. ಈ ಮನೇಲಿ ಏನೇನ್ ಆಗ್ತಿದೆ ಅಂತ ನನ್ಗೂ ಅರ್ಥ ಆಗ್ತಿದೆ. ಅತ್ತೆ, ಅಖಿಲ ಇಲ್ಲದೆ ಇರೋ ಟೈಮ್ನಲ್ಲಿ ನೀವ್ ಏನೇನೋ ನಿರ್ಧಾರಗಳನ್ನ ತಗೋತಾ ಇದ್ದೀರಾ. ಇದ್ರ ಪರಿಣಾಮ ಏನಾಗತ್ತೆ ಅಂತ ಗೊತ್ತಾ ನಿಮ್ಗೆ? ಅವತ್ತು ಅಷ್ಟೇ ಅಭಯ್ ಮದ್ವೆ ವಿಚಾರದಲ್ಲಿ ನೀವಿಬ್ರು ಪಟ್ ಹಿಡ್ದು ಕೂತ್ರಿ. ಇದನ್ನೆಲ್ಲ ನೋಡಕ್ಕಾಗ್ದೆ ನನ್ ಮಗ ಮನೆ ಬಿಟ್ಟೆ ಹೋದ. ಮನೆಗ್ ಬಂದು ನನ್ ಮಗ ಅಕ್ಕ ಇಲ್ಲ ಅನ್ನೋ ಬೇಜಾರ್ಗೆ ಒಂದ್ ದಿನಾನೇ ಹೊರಟೋದ. ನನ್ ಸಂಕಟ ಯಾರಿಗೂ ಅರ್ಥ ಆಗಲ್ಲ. ಕೌಸಲ್ಯ ಅಮ್ಮನ ಎದುರಿಗೆ ಇಷ್ಟೆಲ್ಲ ಮಾತಾಡ್ತಿರೋದು ನಿಜವಾಗ್ಲೂ ಕೌಸಲ್ಯ ಅತ್ಗೆನೇನಾ?
ಕಾರ್ಯ ಸಿದ್ಧಿ ಆಯ್ತಲ್ಲ, ಹೋಗು, ಹೊಟ್ಟೆ ತುಂಬಾ ಹಾಲು ಕುಡಿ. ಏನ್ ಮಾತಾಡ್ತಿದ್ಯಮ್ಮ ನೀ? ಕರಿಬೇಡ, ನನ್ನ ಅಮ್ಮ ಅಂತ ಕರಿಬೇಡ. ನಿನ್ನ ಮಗಳು ಅನ್ನೋದಕ್ಕೆ ನನಗೆ ನಾಚಿಕೆ ಆಗ್ತಿದೆ. ಛೇ, ಛೇ, ಈ ಅಮ್ಮ ಒಬ್ರು ಕೌಸಲ್ಯ ಅತ್ತಿಗೆ ವಿಷಯ ಹೇಳೋಷ್ಟ್ರೊಳಗೆ ಬಂದು ಎಲ್ಲ ಹಾಳು ಮಾಡ್ಬಿಟ್ರು. ಗೌರಿ ಅವರೇ, ನೀವು ಮಾಡ್ತಾ ಇರೋದು ನಿಮಗೆ ಸರಿ ಅನಿಸುತ್ತಾ? ನಮ್ಮ ಬಾಸು ಅಲ್ಲಿ ಒದ್ದಾಡ್ತಾ ಇದ್ದಾರೆ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡೋ ಆ ಹೃದಯಕ್ಕೆ ಯಾಕ್ರಿ ಇಷ್ಟು ನೋವು ಕೊಡ್ತೀರಾ? ನಿಮಗೇನು ಅನ್ಸಲ್ವಾ? ನಿಮ್ಮನ್ನು ಪ್ರೀತಿ ಮಾಡಿದ್ದೇ ದೊಡ್ಡ ತಪ್ಪ. ದಯವಿಟ್ಟು ಅವ್ರಿಗೆ ಅಷ್ಟೊಂದು ನೋವು ಕೊಡಬೇಡ್ರಿ. ನನ್ನ ಪರಿಸ್ಥಿತಿನೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಮ್ಮ ಮನೆಯವರೆಲ್ಲರೂ ನನ್ನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾರೆ. ಅವ್ರು ಯಾರಿಗೂ ನನ್ನನ್ನು ದೂರ ಕೊಟ್ಟು ಮದುವೆ ಮಾಡಕ್ಕೆ ಇಷ್ಟ ಇಲ್ಲ. ಹಾಗೆ ಅವ್ರ ಖುಷಿನ ಹಾಳು ಮಾಡೋದಕ್ಕೂ ನಂಗೆ ಇಷ್ಟ ಇಲ್ಲ. ನೀವು ದಯವಿಟ್ಟು ಇದನ್ನ ಅಭಯ್ ಅವ್ರಿಗೆ ಅರ್ಥ ಆಗೋ ಹಾಗೆ ಹೇಳಿ. ನೀವು ಅನ್ಕೊಂಡಷ್ಟು ಸುಲಭ ಅಲ್ಲ ರೀ ಸಮಾಧಾನ ಮಾಡೋದು. ಒಬ್ಬ ವ್ಯಕ್ತಿ ಕೆಲಸ ಕಾರ್ಯ ಬಿಟ್ಟು ತನ್ನೋರ್ನೆಲ್ಲ ಬಿಟ್ಟು ಒಂದು ಹುಡುಗಿಗೋಸ್ಕರ ಈ ಹಳ್ಳಿಲಿ ಜೀವನ ಮಾಡ್ತಾ ಇದ್ದಾನೆ. ನಿಮಗೆ ಅರ್ಥ ಆಗ್ಬೇಕಾಗಿತ್ತು ಅವ್ರ ಪ್ರೀತಿ ಏನು ಅಂತ. ನಿಮಗೆ ಅರ್ಥ ಆಗಲ್ಲ ಬಿಡಿ. ನಿಮ್ಮ ಸಮಸ್ಯೆನೇ ನಿಮಗೆ ದೊಡ್ಡದಾಗಿ ಕಾಣುತ್ತೆ. ನಿಮ್ಮ ಸಣ್ಣ ಸಣ್ಣ ವಿಚಾರಗಳನ್ನ ತಲೆಯಲ್ಲಿ ಇಟ್ಕೊಂಡು ನಮ್ಮ ಬಾಸ್ ಹೃದಯನ ಕಾಲ್ ಕೆಳಗೆ ಹಾಕೊಂಡು ತುಳಿತಾ ಇದ್ದೀರಾ. ನಿಮ್ಮಿಂದ ನಮ್ಮ ಬಾಸು ಊಟನೂ ಮಾಡಿಲ್ಲ, ನಿದ್ದೆನೂ ಮಾಡಿಲ್ಲ. ಇನ್ನೇನು ಮಾಡ್ಬೇಕು? ಇದ್ದಕ್ಕಿದ್ದಾಗೆ ಕೌಸಲ್ಯಾಗ ಏನಾಯ್ತು? ಯಾಕೆ ಹೀಗೆಲ್ಲ ಮಾತಾಡ್ತಿದ್ದಾಳೆ? ಅಖಿಲ ಮನೇಲಿ ಇಲ್ದೇ ಇರೋದು ಅವಳ ಮನಸ್ಸಿಗೆ ನಿಧಾನವಾಗಿ ಪ್ರಭಾವ ಬೀರ್ತಾ ಇದೆ ಅನ್ಸುತ್ತೆ. ಇದಕ್ಕೇನಾದ್ರೂ ಒಂದು ಪರಿಹಾರ ಕಂಡಿಡಿಯಲೇಬೇಕು. ಏನಾಯ್ತು? ಏನಿಲ್ಲ, ನಮ್ಮ ಬಾಸ್ಗೆ ತುಂಬಾ ತಲೆನೋವಂತೆ, ಅದಕ್ಕೆ ಟ್ಯಾಬ್ಲೆಟ್ ಕೇಳಕ್ ಬಂದಿದ್ದೆ. ಅಕ್ಕ, ನನ್ನ ಹತ್ರ ತಲೆನೋವು ಟ್ಯಾಬ್ಲೆಟ್ ಇದೆ ಕಣೆ, ಕೊಟ್ಟು ಬರ್ತೀನಿ ಆಯ್ತಾ?